ಏನ್ರಿ ಹೊತ್ತು ನೆತ್ತಿ ಮೇಲೆ ಬಂದೈತಿ, ಇನ್ನೂ ಕೆಲಸ ಮಾಡಕತ್ತಿಲ್ಲ. ಬನ್ರಿ ಊಟ ಮಾಡಿದ್ರಂತೆ, ಬನ್ನಿ. ಓಹೋ, ಬೀರಣ್ಣ ಕೂಡ ಬಂದಿದ್ದಾನೆ. ಸೀತಾ, ಇವನ ಪರಿಚಯ ನಿನಗೆ ಮೊದಲೇ ಐತಿ? ಇಲ್ಲ ರೀ, ಇದೀಗ ದಾರಿಯಲ್ಲಿ ಬರಬೇಕಾದ್ರೆ ಇವ್ರ ಪರಿಚಯವಾಯ್ತು. ರಾಮಣ್ಣ, ಕುರಿಗಳಿಗೆ ಮೇವು ಹಾಕಬೇಕು, ನಾನಿನ್ನು ಬರುತ್ತೇನೆ. ಹಾಗೆ ಹೋದರೆ ಹೇಗೆ ಬೀರ? ಮತ್ತೇನು ಮಾಡಲಿ ರಾಮಣ್ಣ? ಏನು ಮಾಡಬೇಡ, ಸುಮ್ಮನೆ ನಮ್ಮ ಜೊತೆ ಕುಳಿತುಕೊಂಡು ಊಟ ಮಾಡು. ಇಲ್ಲ ರಾಮಣ್ಣ, ಊಟ ಮಾಡಿಕೊಂಡೇ ಬಂದಿದ್ದೇನೆ, ನೀವು ಮಾಡಿ. ನಿಮ್ಮನ್ನ ಹಾಗೆ ಬಿಡುವರು ಯಾರು? ಇವತ್ತು ನೀವು ನಮ್ಮ ಜೊತೆ ಊಟ ಮಾಡೇ ಹೋಗ್ಬೇಕು. ಇಲ್ಲ ಅತ್ತಿಗೆ, ಅದು 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 ಬೀರ, ಸುಮ್ಮನೆ ಕುಳಿತುಕೋ. ರಾಮಣ್ಣ, ಅತ್ತಿಗೆ ಕೈ ರುಚಿ ತುಂಬಾ ಚೆನ್ನಾಗಿತ್ತು, ನಾನಿನ್ನು ಹೋಗುತ್ತೇನೆ. ಸರಿಯಪ್ಪ, ಹೋಗಿ ಬಾ. ರೀ, ಬನ್ರಿ ಮನೆಗೆ ಹೋಗೋಣ. ಹೋಗೋಣ ಸೀತಾ. ಅದಕ್ಕೂ ಮೊದಲು ಏನ್ರಿ ಅದು? ಏನಿಲ್ಲ ಸೀತಾ, ನಮ್ಮ ಸುಂದರವಾದ ತೋಟ ನೋಡಿದರೆ ನಿನಗೆ ಏನನ್ಸುತ್ತದೆ? ಏನ್ ಸಾಹೇಬ್ರು, ಗಾಡಿ ಬೇರೆ ಕಡೆನೇ ಹೋಗ್ತಾ ಇದೆಯಲ್ಲ, ಯಾಕೆ? ಏನಿಲ್ಲ ಸೀತಾ, ನಿನ್ನನ್ನು ಬಿಗಿದಾಕಿಕೊಂಡು ಮುದ್ದಾಡಬೇಕು ಅನಿಸುತ್ತಿದೆ ಸೀತಾ. ಹೌದೇ ನನ್ನ ರಾಜ? ಇನ್ನೊಂದು
ರೀ, ಬನ್ರಿ ಮನೆಗೆ ಹೋಗೋಣ. ಇದೇನು ಶ್ರೀಕಾಂತ, ಇಲ್ಲಿವರೆಗೆ ಬಂದಿದೆಯಾ? ಇಂತಹ ಬಡ ಕುಟುಂಬದಲ್ಲಿ ಹುಟ್ಟಿದ ತಪ್ಪಿಗಾಗಿ ಬರಲೇಬೇಕಲ್ಲ. ಮೈದ್ನ, ಯಾಕಪ್ಪ ಯಾಕೆ ಹೇಳ್ತಿ ಮಾತನಾಡ್ತಾ ಇದೀಯ ನೀನು? ಮತ್ತೇನು ಹೇಳಲತ್ತಿಗೆ? ಓದಿಗಾಗಿ ಹಣ ಕೇಳಿ ಎಷ್ಟು ದಿವಸವಾಯಿತು? ಅದರ ಬಗ್ಗೆ ನೀವು ವಿಚಾರಣೆ ಮಾಡುತ್ತಿಲ್ಲ. ತಮ್ಮ ಶ್ರೀಕಾಂತ, ಹಣಕ್ಕಾಗಿ ನಾನು ಊರೆಲ್ಲ ತಿರುಗಿದ್ದೇನೆ, ಎಲ್ಲಿಯೂ ಹಣ ಸಿಕ್ಕಿಲ್ಲ. ಎಲ್ಲಿಯಾದರೂ ಹೇಗಾದರೂ ಹಣವನ್ನು ಸಜ್ಜು ಮಾಡಿ ಕೊಡುತ್ತೇನೆ, ಚಳಿ ಕೆಡಿಸ್ಕೊಳ್ಬೇಡ. ಕೊಟ್ಟೆ ಕೊಡುತ್ತೇನೆ ಅಂದರೆ ಆಗಲ್ಲ. ನಾ ಈಗ ಹೋಗುತ್ತೇನೆ. ನಿನ್ನ ಕೈಯಲ್ಲಿ ಕೊಡಲು ಆಗುತ್ತದೆ ಇಲ್ಲ ಹೇಳು. ಮಂದಿನ, ನೀನ್ ಮನೆಗೆ ಹೋಗಪ್ಪ. ನಿಮ್ಮ ಮನೆಯವರು ಹೇಗಾದ್ರೂ ಮಾಡಿ ಹಣ ತೆಗೆದುಕೊಂಡು ಬರ್ತಾರೆ. ಸರಿ ಅತ್ತಿಗೆ, ಬೇಗ ಬನ್ನಿ. ಸೀತಾ, ನನ್ನ ತಮ್ಮನ ಓದಿಗೆ ಹಣ ಕೊಡುವ ಶಕ್ತಿ ಕೂಡ ಈ ಬಡವನಲ್ಲಿ ಇಲ್ಲದಂತಾಯ್ತಲ್ಲ ಸೀತಾ. ಸ್ವಾಮಿ, ದುಃಖಿಸ್ಬೇಡಿ ಸ್ವಾಮಿ, ದುಃಖಿಸ್ಬೇಡಿ. ನೋಡಿ, ನಾವು ನಂಬಿರುವ ದುರ್ಗಾ ದೇವಿ ಯಾವ ಕಾಲಕ್ಕೂ ನಮ್ಮನ್ನು ಕೈ ಬಿಡುವುದಿಲ್ಲ ರೀ, ಬಿಡುವುದಿಲ್ಲ. ಏ ಹುಚ್ಚಿ, ನೀನು ಇನ್ನೂ ಆ ದೇವರನ್ನೇ ನಂಬಿದೆಯಾ? ಆ ದೇವರು ಯಾವತ್ತೋ ಶ್ರೀಮಂತರ ಬೆನ್ ಹತ್ತಿ ಹೋಗಾಯ್ತು. ಬೇಡ್ರಿ, ಹಾಗೆಲ್ಲ ಮಾತನಾಡಬೇಡಿ ನೀವು. ಬನ್ನಿ ಮನೆಗೆ ಹೋಗೋಣ. ಯಾವ್ದಾದ್ರೂ ಒಂದು ದಾರಿ ನಿಮಗೆ ಸಿಕ್ಕೇ ಸಿಗುತ್ತೆ. ದಾರಿ ಇದೆ ಸೀತಾ, ದಾರಿ ಇದೆ. ಆ ದುಷ್ಟ ದೇಸಾಯಿ ಕೈ ಕಾಲು ಮುಗಿದಾದರೂ ಹಣವನ್ನು ತರುತ್ತೇನೆ. ಬೇಡ ಸ್ವಾಮಿ, ಬೇಡ. ಆ ದೇಸಾಯಿ ಸಹವಾಸಕ್ಕೆ ನೀವು ಹೋಗೋದು ಬೇಡ. ಬೇಕಾದ್ರೆ ಬೇಕಾದ್ರೆ ಈ ನನ್ನ ಮಾಂಗಲ್ಯವನ್ನ ಅಡವಿಟ್ಟು ತೆಗೆದುಕೊಂಡು ಬನ್ನಿ. ಮಾಂಗಲ್ಯ ಆಡೋದ? ಬೇಡ ಸೀತಾ, ಬೇಡ. ಇಲ್ಲ ಸ್ವಾಮಿ, ನೋಡಿ, ಈ ಮಾಂಗಲ್ಯವನ್ನ ಅಡವಿಟ್ರೆ ಮತ್ತೆ ಹಣ ಬಂದಾಗ ನಾವು ಬೆಳೆಸ್ಕೋಬಹುದು. ಆದ್ರೆ ಆ ದೇಸಾಯಿಯವರ ಸಹವಾಸಕ್ಕೆ ನೀವು ಹೋಗ್ಬೇಡ್ರಿ, ಹೋಗ್ಬೇಡಿ. ಬೇಡ ಸೀತಾ, ಮಾಂಗಲ್ಯ ಅಡ ಇಡೋದು ಬೇಡ. ಮಾಂಗಲ್ಯದ ಬದಲಾಗಿ ಮನೆಯಲ್ಲಿರುವ ಹಸುವನ್ನು ಮಾರಿ ಹಣ ತರೋಣ. ಬೇಡ ಸ್ವಾಮಿ, ಅದು ನಮ್ಮ ಮನೆಯ ಕಾಮಧೇನು. ಈ ಮಾಂಗಲ್ಯ ಮಾರುವುದೇ ಉತ್ತಮ. ಅದು ಹಾಗಲ್ಲ ಸೀತಾ. ನೋಡಿ, ಹಾಗೂ ಇಲ್ಲ ಹೀಗೂ ಇಲ್ಲ. ಬನ್ನಿ ಮನೆಗೆ ಹೋಗೋಣ, ಬನ್ನಿ. ಒಬ್ಬರ